ಉತ್ತರ ದೇಶದಿಂದ ಬಂದ ಉರಿಯ ಕಂಡಾಯ, ಧರ್ಮವ ಉಳಿಸಲು ಧರೆಗೆ ಬಂದ ದೊಡ್ಡವರ ಕಂಡಾಯ, ನಮ್ಮ ಪರಂಜ್ಯೋತಿ ಮಂಟೇದ ಕಂಡಾಯ. ಸಿದ್ದಪ್ಪಾಜಿ ಮಂಟೇಸ್ವಾಮಿ ಪೂಜೆಗಳಲ್ಲಿ ಕಂಡಾಯವೇ ಪ್ರಧಾನ. ಕಂಡಾಯವನ್ನು ಮಂಟೇಸ್ವಾಮಿಯವರು ಬಳಸ್ತಾ ಇದ್ರು. ಇದನ್ನು ಬಿರುದು ಅಂತ ಕೂಡ ಕರೆಯಲಾಗುತ್ತೆ. ಮಂಟೇಸ್ವಾಮಿಯವರ ಪ್ರತಿರೂಪವಾಗಿ ನೀಲಗಾರರು ಕಂಡಾಯಗಳನ್ನು ಪೂಜಿಸುತ್ತಾರೆ. ಇದನ್ನು ತಯಾರಿಸೋದಕ್ಕೆ ಹೆಚ್ಚಾಗಿ ಕಕ್ಕೆ ಮರ, ಅಂಕೋಲ ಹಾಗೂ ಕೆಲವೊಮ್ಮೆ ಎಕ್ಕದ ಮರಗಳನ್ನು ಕೂಡ ಬಳಸಲಾಗುತ್ತೆ. ಬೆಳ್ಳಿ, ಪಂಚಲೋಹ, ಹಿತ್ತಾಳೆಗಳಿಂದ ಕವಚ ಮಾಡಿಸಲಾಗುತ್ತೆ. ಕಂಡಾಯದ ವಿನ್ಯಾಸಗಳಲ್ಲಿ 2 ಬಗೆಯನ್ನು ನಾವು ಕಾಣ್ತೇವೆ. ಒಂದು ತ್ರಿಶೂಲ ಕಂಡಾಯ, ಮತ್ತೊಂದು ಮಂಟಪ ಕಂಡಾಯ. ಕಂಡಾಯದ ವಿನ್ಯಾಸದ ಅಗ್ರಸ್ಥಾನದಲ್ಲಿ ತ್ರಿಶೂಲ, ಬಸವ, ಶಿವಲಿಂಗಗಳನ್ನು ಸ್ಥಾಪಿಸಿರ್ತಾರೆ. ಕಂಡಾಯಗಳನ್ನು ಹಿಡಿದುಕೊಳ್ಳುವುದಕ್ಕೆ ಬಳೆ ಆಕಾರವಾಗಿ ಇರ್ತಕ್ಕಂತಹ ಹಿಡಿಕೆಗಳನ್ನು ಮಾಡಲಾಗುತ್ತೆ. ಅದನ್ನು ದಟ್ಟಿ ಅಂತ ಕೂಡ ಕರೆಯಲಾಗುತ್ತೆ. ಕಂಡಾಯಗಳಲ್ಲಿ ಗಂಟೆಗಳನ್ನು ಅಳವಡಿಸಿ ಝಗ್ ಝಗ್ ನಾದ ಉಂಟಾಗುವಂತೆ ಮಾಡುತ್ತಾರೆ. ಬಸಪ್ಪನನ್ನ ಮಂಟಪ ಕಂಡಾಯದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ನೀಲಗಾರರು ಕಂಡಾಯವನ್ನು ಎಡಭಾಗದಲ್ಲೇ ಹೊರುತ್ತಾರೆ. ನೀಲಗಾರರು ಕಂಡಾಯವನ್ನು ಹೊರುವಾಗ ಸ್ವಾಮಿಯ ಕಂಡಾಯಕ್ಕೆ ಛತ್ರಿಯ ನೆರಳ ಜೊತೆಗೆ ಕಾವಿದಾಳ, ಜೋಳಿಗೆ, ಬೆತ್ತ, ರುದ್ರಾಕ್ಷಿ, ಕಪ್ಪು ಧರಿಸಿ ಬರುತ್ತಾರೆ. ಪ್ರಮುಖವಾಗಿ ನೈವೇದ್ಯಕ್ಕೆ ಕಡಲೆಪುರಿ, ಕಜ್ಜಾಯವನ್ನು ಅರ್ಪಣೆ ಮಾಡಲಾಗುತ್ತೆ. ಕಂಡಾಯ ಹಿಡಿದವರಿಗೆ ದೈವ ಆವಾಹನೆಯಾದಾಗ ಈ ಗಂಡುಗತ್ರಿಯನ್ನು ಕೊರಳಿಗೆ ಧರಿಸ್ತಾರೆ. ಗಂಡುಗತ್ರಿ ಕಬ್ಬಿಣದಿಂದ ಮಾಡಲಾಗಿ ಕತ್ತಿ ಆಕಾರದಲ್ಲಿ 2 ಪಕ್ಕದಲ್ಲಿ ಕೊಂಡಿ ಮಾಡಿ ಸರಪಳಿ ಹಾಕಿರ್ತಾರೆ. ಈ ಕಂಡಾಯಗಳ ವಿಶೇಷತೆ ಏನು ಅಂದರೆ, ಬಸವನ ಸ್ಥಾಪನೆ ಮಾಡಿರುವ ಕಂಡಾಯವನ್ನು ಮಂಟೇಸ್ವಾಮಿ ಧರೆಗೆ ದೊಡ್ಡವರ ಕಂಡಾಯವೆಂತಲೂ, ತ್ರಿಶೂಲ ರೀತಿ ಇರುವ ಕಂಡಾಯವನ್ನು ಸಿದ್ದಪ್ಪಾಜಿ ಕಂಡಾಯವೆಂದು ಗುರುತಿಸಲಾಗುತ್ತೆ. ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ಕಂಡಾಯಗಳು ಮೂಲ ಸ್ಥಾನವನ್ನು ಪಡೆದಿದೆ. ಚಿಕ್ಕಲ್ಲೂರು ಕಂಡಾಯವನ್ನು ಮೂಲ ಕಂಡಾಯ ಅಂತ ಪೂಜಿಸಲಾಗುತ್ತೆ. ಚಿಕ್ಕಲ್ಲೂರು ಕಂಡಾಯಗಳಲ್ಲಿ ಬಸವನನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಬಸವನ ರೂಪವನ್ನೇ ಮಂಟೇಸ್ವಾಮಿ ಸ್ವರೂಪ ಅಂತ ಕೂಡ ಭಾವಿಸಲಾಗುತ್ತೆ. ಮಂಟೇಸ್ವಾಮಿಯ ಶಿಷ್ಯಂದಿರಾದಂತಹ ಚೆನ್ನಯ್ಯ, ಲಿಂಗಯ್ಯ, ಕುರುಬನಕಟ್ಟೆ ಕಂಡಾಯಗಳನ್ನು ಮೂಲ ಕಂಡಾಯಗಳಾಗಿ ಪೂಜಿಸಲಾಗುತ್ತೆ. ಈ ಕಂಡಾಯಗಳಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಕುರುಬನಕಟ್ಟೆ ಕಂಡಾಯಗಳು ಯಾವ ಸ್ಥಳದಲ್ಲಿ ಪೂಜೆಗೊಳ್ಳುತ್ತೋ ಆ ಸ್ಥಳದಲ್ಲಿ ಮಾರಿ ಮಸಣಿಯರ ಕಾಟವಿಲ್ಲ ಅಂತ ಹೇಳಲಾಗುತ್ತೆ. ಕಂಡಾಯದ ಮೂರ್ತಿ ಅಖಂಡ ಮಹಿಮಾ ಸ್ವರೂಪ, ಭಕ್ತರಿಗೆ ದೇವರಾಗಿ, ಪ್ರೀತಿಗೆ ತಂದೆಯಾಗಿ, ಮನದ ಕತ್ತಲ ಸರಿಸಿ ಬೆಳಕಿನ ಹೂವ ಚೆಲ್ಲುವನು ಶ್ರೀ ಪರಂಜ್ಯೋತಿ ಮಂಟೇದ ಲಿಂಗಯ್ಯ. ಲಿಂಗಯ್ಯ ದಯ ಮಾಡೋ, ಮಂಡಲಿಂಗನ್ ಪದಕ್ಕೆ ಹೋಗೇನೆ, ಶ್ರೀ ಶ್ರೀ ರಾಜಪ್ಪಾಜಿ ಪದಕ್ಕೆ ಹೋಗೇನೆ, ಶ್ರೀ ಶ್ರೀ ದೊಡಂತಾಯಿ ಪದಕ್ಕೆ ಹೋಗೇನೆ, ಶ್ರೀ ಶ್ರೀ ಚರಣಂತಾಯಿ ಪದಕ್ಕೆ ಹೋಗೇನೆ, ಶ್ರೀ ಶ್ರೀ ಮಧುದನ ಪದಕ್ಕೆ ಹೋಗೇನೆ. ಒಕ್ಲಕ್ಕೆ ಹಾಕಿ ಒಂದು ಬದನೆಕಾಯಿ ಕೂದಾಕಿ 96 ಶರಣರಿಗೆ ಲಿಕ್ಪದರಿಕ್ಕಿ ಬಿಕ್ಕಿ ಬಸಂತ ಕಲ್ಬಂಡೆ ಕಟ್ಟಿ ಕೈಲಾಸಿ ಬಸಂತ ಅಕ್ಮಿಲ ಮಳೆ ಬಸಂತ ಪದಕ್ಕೆ ಹೋಗೇನೆ. ಗಳ್ಳಿಯಾಲು ಕಣ್ಗದರ್ಸಿ, ಎಕ್ಕದಾಲು ಕಣದರ್ಸಿ, ಉರಿ ಬಂಗಿ ಸೊಪ್ಪು 12 ಕಣ್ಗದರ್ಸಿ, ಕಾದಗಡಿ ಕಡೆ ದೃಷ್ಟಿ ತಡೆದಂತ ಗಿಡಗಣ್ಣ ರಾಜ್ಯಪ್ಪ ಪದಕ್ಕೆ ಹೋಗೇನೆ. ಗೋವಿಂದ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ, 77 ಮಲೆ, ನೀ ತಪ್ಪದೆ ನಾಟ್ಯ ನಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದೇಶ್ವರನ ಪಾದಕ್ಕೆ ಒಂದ್ಸಲ ಉಗೇನಿ. ಸಿದ್ದಪ್ಪಾಜಿಗೆ ಒಂದ್ಸತಿ ಉಗ್ಯಾನ್ನಿ, ಕಕ್ಕೆ ಮರ ಕಡದಿ ಕಂಡಾಯ ಮಾಡೋರ್ಗ ಒಂದ್ಸತಿ ಉಗ್ಯಾನ್ನಿ, ಬಾರಿ ಕಂಡಾಯ ಬಲಗೈಲ್ ಮರ್ಕ ಬರ್ತದೆ ಅಂತ ಉಗ್ಯಾನ್ನಿ. ದೇವನಟ್ಟಿ ಕಾಳಮ್ಮನಿಗೆ ಕಬ್ಬಾಳಮ್ಮ ಅಂತ ಹೆಸರು ಕೊಟ್ಟು ಸರಣೆ ಸಂಕಮ್ಮನಿಗೆ ಸಂತಾನ ಭಾಗ್ಯ ಕೊಡುವಂತ ಮಾದಪ್ಪನಿಗೆ ಒಂದ್ಸಾರಿ ಉಗ್ಗೇನ್ರಿ. ಆತ್ಮಲಯ್ಯ ಮನೆ ಉದ್ಧಾರ ಆಗ್ಲಿ ಅಂತ ಒಂದ್ಸಾರಿ ಉಗ್ಗೇನ್ರಿ.
ಮಾತ್ಮಲಯ ಸಿದ್ದಪ್ಪಾಜಿಗೊಂದ್ಸಾರಿ ಉಗ್ಗೇನ್ರಿ ಉಗೇ ಮಾತ್ಮಲಯ ಎಂಡುಲಿ ಬೆನ್ನೇರಿ ಮೆರೆದಾಡುವಂತ ಮಾದಪ್ಪನಿಗೊಂದ್ಸಾರಿ ಉಗ್ಗೇನ್ರಿ ಉಗೇ ಮಾಯ್ಕಾರ ಉಗೇ ಸಿದ್ದಪ್ಪಾಜಿಗೊಂದ್ಸತಿ ಉಗ್ಯಾನ್ನೆ ಮಂಟರ್ಲಿಂಗನ್ಗೊಂದ್ಸತಿ ಉಗ್ಯಾನ್ನೆ ಮುನ್ನಳಿ ತೋಪ್ ದೊಡ್ಡಮ್ಮನ್ಗೊಂದ್ಸತಿ ಉಗ್ಯಾನ್ನೆ ಚಂದುಳ್ಳಿ ಚೆಲುವೆ ಚೆನ್ನಾಜಮ್ಮನ್ಗೊಂದ್ಸತಿ ಉಗ್ಯಾನ್ನೆ ಬಾರಿ ಕಂಡಾಯ ಬಲಗೈಲ್ ಮೆರಿತಾದೆ ಅಂತ ಉಗ್ಯಾನ್ನೆ ತಲೆಗ್ ದೊಡ್ಡವ್ರಿಗೊಂದ್ಸತಿ ಉಗ್ಯಾನ್ನೆ ಮುನ್ನಳಿ ತೋಪ್ಗೊಂದ್ಸತಿ ಉಗ್ಯಾನ್ನೆ ಏನ್ ಮಾತ್ಮಲೆಯ ನಾನಿಲ್ಲಿ ಸಿದ್ದಪ್ಪಾಜಿಗೊಂದ್ಸತಿ ಉಗ್ಯಾನ್ನೆ ಉಘೇ ಮಾದಪ್ಪ. ನನ್ ಜೊತೆ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ ಕಿಶನ್ ಸರ್, ಈಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ಸೋ, ಅಂಡ್ ಹರ್ಷಿತಾ ಇಸ್ ದೇರ್ ವಿತ್ ಮೀ. ಮೈ ಮಮ್ಮಿ ಮಂಜು ಆಯಿ ಇದ್ದಾರೆ ನನ್ನ ಜೊತೆ, ನನ್ನ ಬ್ರದರ್ ಸುನಿಲ್ ಇದ್ದಾರೆ, ಮತ್ತೆ ಇಷ್ಟು ಬ್ಯೂಟಿಫುಲ್ ಆಗಿ ಡಿವೈನ್ ಲುಕ್ ಕೊಟ್ಟಿದ್ದಾರೆ ನಾಗೇಶ್ ಹಾಗೂ ಟೀಮ್. ಪ್ರಮೋದ್ ಸರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ನಾನು ಹಾಗೂ ದೀಪಾಂಜಲಿ ಲೀಡ್ ಆರ್ಟಿಸ್ಟ್ ಆಗಿದ್ದೇವೆ. ನಿಮ್ಮ ಹೆಸರು ಲಿಖಿತ್, ಪವನ್, ಕಿರಣ್, ಪವನ್ ಹಾಗೂ ಶರಣ್. ಹೇ ಮಾದೇಶ್ವರ ಸಿದ್ದಪ್ಪಾಜಿಗೊಂದ್ಸಾರಿ ಉಗ್ಗೇನ್ರಿ ಹೇ ಮಾತ್ಮಲಯ. ಬಾರಿಯ ಕಂಡಾಯವಂತೆ ಬಸವನ ಪರಿಮ್ಯಾಳವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ.